ಏನೋ ದಿನದಿಂದ ದಿನಕ್ಕೆ ಕಾವು ಪಡ್ಕೋತಾ ಇದೆ ಈ ಒಂದು ಮಿನಿ ಸಮರ ಅಂತ ಹೇಳ್ಬೋದು. ದಾವಣಗೆರೆ ದಕ್ಷಿಣ ರಣಕಣಕ್ಕೆ ಇವತ್ತು ಘಟಾನುಘಟಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಘಟಾನುಘಟಿಗಳು ಕೂಡ ದಾವಣಗೆರೆ ದಕ್ಷಿಣ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ. ದಕ್ಷಿಣ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಇನ್ನು ಪ್ರಚಾರ ಕೂಡ ಅಷ್ಟೇ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತು ಮಿನಿ ಸಮರದ ಅಖಾಡಕ್ಕೆ ರಾಜ ಹುಲಿ ಬಿಎಸ್ ಯಡಿಯೂರಪ್ಪ ಅವರು ಎಂಟ್ರಿ ಕೊಡ್ತಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಮತ ಭೇಟಿಗೆ ಮುಂದಾಗ್ತಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ತಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾ ಇದ್ದಾರೆ. ಇನ್ನು ಮಾಜಿ ಸಂಸದ ಜೆಎಂ ಸಿದ್ದೇಶ್ವರ ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಸ್ಥಳೀಯ ನಾಯಕರು ಕೂಡ ಅಲ್ಲಿ ಅವರೊಂದಿಗೆ ಕೈ ಜೋಡಿಸ್ತಾರೆ. ಈಗ ಬಿಜೆಪಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಆಂತರಿಕ ಗೊಂದಲಗಳು ಜಗಳಗಳು ಏನ್ ನಡೀತಾ ಇದೆ ಅದನ್ನೇ ಅಸ್ತ್ರವನ್ನಾಗಿ ಬದಲಾಯಿಸಿಕೊಂಡಿರುವಂಥದ್ದು ಬಿಜೆಪಿ. ಹಾಗಾಗಿ ಈಗ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅಖಾಡಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರೊಂದಿಗೆ ಆರ್ ಅಶೋಕ್ ಅವರು ಇರ್ತಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ಭರ್ಜರಿ ಪ್ರಚಾರವನ್ನ ಕೈಗೊಳ್ತಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ. ಇನ್ನು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರು ಸೇರಿದಂತೆ ಬಿಜೆಪಿಯ ನಾಯಕರುಗಳು ಕೈ ಜೋಡಿಸ್ತಾರೆ. ಜೊತೆಗೆ ಸ್ಥಳೀಯ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿ ಯಾವುದೇ ವರ್ಗದವರನ್ನಾಗಿರಬಹುದು ಮನವೊಲಿಸೋ ಪ್ರಯತ್ನಗಳನ್ನ ನಡೆಸ್ತಾರೆ. ಒಂದ್ ರೀತಿಯಾಗಿ ಬಿಜೆಪಿಗೆ ನಂಬಿಕೆ ಇದೆ, ನಮ್ಮ ಗೆಲುವು ನಿಶ್ಚಿತ ಅಂತ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಈ ಆಂತರಿಕ ಗೊಂದಲಗಳೇನಿದೆ, ಬಂಡಾಯದ ಬಿಸಿ ತಟ್ತಾ ಇರುವಂತದ್ದು ಕಾಂಗ್ರೆಸ್ಗೆ. ಹಾಗಾಗಿ ಇದೆಲ್ಲವನ್ನ ಕೂಡ ಅಸ್ತ್ರವನ್ನಾಗಿ ಮಾಡ್ಕೋತಾ ಇರುವಂತದ್ದು. ಸ್ಥಳೀಯ ಮುಖಂಡರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹೊಸ ಗೇಮ್ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಬಿಜೆಪಿ. ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಗೆಲುವಿಗಾಗಿ ಈಗ ಪ್ರಚಾರದ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಘಟಾನುಘಟಿ ಬಿಜೆಪಿ ನಾಯಕರುಗಳು. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಇನ್ನೂ ಕೂಡ ಬಿಟ್ಟು ಹೋಗ್ತಾ ಇಲ್ಲ. ಅದನ್ನ ಅಸ್ತ್ರವನ್ನಾಗಿ ಈಗ ಘಟಾನುಘಟಿ ನಾಯಕರುಗಳು ಬಳಸ್ಕೊಂಡು ಬಿಜೆಪಿಯಲ್ಲಿ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಹೆಚ್ಚು ಕುತೂಹಲವನ್ನ ಹುಟ್ಟಿಸುವಂತ ಕ್ಷೇತ್ರವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ ದಿನೇ ದಿನೇ ಕೂಡ ರಂಗೇರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ನೇರ ಹಣಾಹಣಿ ಕೂಡ ಇರ್ತಕ್ಕಂಥದ್ದು. ಯಾವುದು ಕಾಂಗ್ರೆಸ್ನ ಭದ್ರಕೋಟೆ, ಆದ್ರೆ ನೇರ ಹಣಾಹಣಿ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವೊಂದಿಷ್ಟು ಅಸಮಾಧಾನಗಳು ಕೂಡ ಇರುವಂತದ್ದು, ಬಂಡಾಯದ ಬಿಸಿ ಕೂಡ ತಟ್ಟುವಂತಹ ರೀತಿಯಲ್ಲಿ ಕೂಡ ಇದೆ. ಒಬ್ಬರನ್ನ ಒಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅದಿನ್ನೂ ಕೂಡ ಅಲ್ಪಸಂಖ್ಯಾತರ ಅಸಮಾಧಾನ ಶಮನವಾಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರ ತಂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಬಿಜೆಪಿಯ ಘಟಾನುಘಟಿ ನಾಯಕರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಕೂಡ ಈಗ ಸಿದ್ಧವಾಗಿರ್ತಕ್ಕಂಥದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಮಾಜಿ ಸಿಎಂ ಮತ್ತೆ ಸಂಸದರು ಆಗಿರುವಂತ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಅಲ್ಲಿ ಸ್ಥಳೀಯ ಬಿಜೆಪಿಯ ನಾಯಕರು, ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಅದರಲ್ಲಿ ಇವತ್ತಿನ ಒಂದು ಪ್ರಚಾರದ ಕಣದಲ್ಲಿ ಕೂಡ ಭಾಗವಹಿಸ್ತಾರೆ. ಪ್ರಮುಖವಾಗಿ ಅಲ್ಲಿ ಲಿಂಗಾಯತ ಮತಗಳು ಮತ್ತೆ SC ST ಮತಗಳು ಮತ್ತೆ ಅಹಿಂದ ಮತಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೆಲವೊಂದಿಷ್ಟಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಒಂದಿಷ್ಟು ಅಸಮಾಧಾನ ಇದೆ, ಅದನ್ನ ಅದನ್ನ ಅಸ್ತ್ರವಾಗಿ ಪರಿಣಮಿಸಿ ಅದನ್ನು ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಒಂದಿಷ್ಟು ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಏನು ಶ್ರೀನಿವಾಸ್ ದಾಸಕರಿಯಪ್ಪ ಏನಿದ್ದಾರೆ ಅವರು ST ಸಮುದಾಯದ ನಾಯಕ. ಹಾಗಾಗಿ ಆ ಒಂದು ಸಮುದಾಯ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಮುದಾಯಗಳು ಯಾವುದೇ ರೀತಿ ಕೂಡ ಚದುರಿದಂತೆ ಕೂಡ ನೋಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ. ಅದರ ಜೊತೆಗೆ ಅಲ್ಲಿ ಲಿಂಗಾಯತ ಸಮುದಾಯವನ್ನು ಕೂಡ ಸೆಳೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಕೂಡ ರಣತಂತ್ರ ಹೂಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬಿಜೆಪಿ ನಾಯಕರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ಇವತ್ತು ಕೂಡ ತಮ್ಮ ಸಹ ಆಪ್ತನ ಪುತ್ರನ ಪರ ಸಿಎಂ ಮತಯಾಚನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಟಗರು ಹವಾ ಹೆಚ್ಚಾಗ್ತಾ ಇದೆ. ಇವತ್ತು 2ನೇ ದಿನ ಹಿಂದೂ ಸಹ ಆಪ್ತನ ಪುತ್ರನ ಪರ ಸಿಎಂ ಮತಯಾಚನೆಯನ್ನ ಮುಂದುವರಿಸ್ತಾ ಇದ್ದಾರೆ ಉಮೇಶ್ ಮೇಟಿ ಅವರ ಪರವಾಗಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆಯಿಂದ ಹಲವಾರು ಗ್ರಾಮಗಳಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ಕೂಡ 4 ಗ್ರಾಮಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾರೆ. ಮತಯಾಚನೆಗೆ ಮುಂದಾಗ್ತಾ ಇರುವಂತದ್ದು ಮುಗಳೊಳ್ಳಿ, ನೀಲಾನಗರ, ಐಹೊಳೆ, ಅಮೀನಗಡ ಗ್ರಾಮಗಳಲ್ಲಿ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ನಿನ್ನೆಯಿಂದಲೂ ಕೂಡ ಭರದಿಂದ ಸಾಗ್ತಾ ಇದೆ ಪ್ರಚಾರ ಅಂತ ಹೇಳ್ಬೋದು. ಇವತ್ತು ಕೂಡ 4-6 ಗ್ರಾಮಗಳಿಗೆ ಎಂಟ್ರಿ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಪ್ರಚಾರ ಕಾರ್ಯದಲ್ಲಿ ಮುಂದಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಡಿಕೆಶಿ ಅವರು ಕೂಡ ಭಾಗಿಯಾಗ್ತಾರೆ. ಸಾಕಷ್ಟು ಪ್ರಯತ್ನವನ್ನ ಹರಸಾಹಸವನ್ನ ಪಡ್ತಾ ಇರುವಂತದ್ದು ಗೆಲ್ಲಲೇಬೇಕು ಅಂತ. ಇನ್ನು ಇವತ್ತು 2 ದಿನ ಅವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸಭೆಯನ್ನ ಮಧ್ಯದಲ್ಲಿ ಸಭೆಯನ್ನ ನಡೆಸಿಕೊಂಡು ಎಲ್ಲ ವರ್ಗದವ್ರನ್ನು ಕೂಡ ಮನವೊಲಿಸುವಂತಹ ಪ್ರಯತ್ನ ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು.